ಸೊ ಗಾಯ್ಸ್, ಇವತ್ತು ನಾವು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ ಇವೋ ಫಾಕ್ಸ್ ಮೌಸ್. ಸೊ ಇದು ಬಂದ್ಬಿಟ್ಟು ಗೇಮಿಂಗ್ದು ಮೌಸ್. ನೀವು ನೋಡ್ತಾ ಇರೋ ಹಾಗೆ ಲುಕ್ಸ್ ಚೆನ್ನಾಗಿರೋ ಹಾಗಿದೆ. ಡಿಸೈನ್ ನೋಡಿ ಗಾಯ್ಸ್ ಹೆಂಗಿದೆ ಅದು. ಓಕೆ, ಲೆಟ್ಸ್ ಓಪನ್ ಇಟ್. ಸೊ ಇದು ಹಾಗೆ ಇಲ್ಲಿ DPI ನೋಡ್ಬೋದು. ಅಪ್ ಟು 12,800 DPI ಇದೆ. RGB ಲೈಟ್ಸ್ ಬರುತ್ತಂತೆ. ಮತ್ತು ಇದ್ರ ಬಗ್ಗೆ ಸ್ವಲ್ಪ ಏನೋ ಬರ್ತಿದ್ದಾರೆ. ಆಮೇಲೆ ಇದು ಸಾಫ್ಟ್ವೇರ್, ಮೌಸ್ಗಾಗಿ ಅಂತಲೇ ಒಂದು ಸಾಫ್ಟ್ವೇರ್ ಇದು. ಸೊ ಬೇಕಾದ್ರೆ ಕೀಸ್ ಎಲ್ಲ ಇದನ್ನು ನಾವು ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೊಬೋದು. ಆಮೇಲೆ ಇದು ಡೀಟೇಲ್ಸ್, ಇದು MRP ಇದೆ 1300. ಇದು ನನಗೆ ಎಷ್ಟು ಸಿಕ್ತು ಅಂತ ಹೇಳ್ತೀನಿ. ಪ್ರೈಸ್ ಎಷ್ಟಾಗಿದೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಇದೆಲ್ಲ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಇದ್ದಾವೆ. 8 ಇದೆ, ಏನೋ ಬರ್ತಿದ್ದಾರೆ ಹೈಲಿ ಸಾಫ್ಟ್ವೇರ್ ಇರೋದು. ಮತ್ತು RGB ಲೈಟ್ಸ್ ಅದು ಇದು ಬರ್ತಿದ್ದಾರೆ, ಬೇಕಾದ್ರೆ ನೋಡ್ಕೊಳ್ಳಿ ಇದನ್ನೆಲ್ಲ. ಸೊ ಲೆಟ್ಸ್ ಅನ್ಬಾಕ್ಸ್ ಇಟ್. ಓಪನ್ ಮಾಡ್ತಾ ಇದ್ದಂಗೆ ಮೇಲೆಗಡೆನೇ ಒಂದು ಸ್ಟಿಕ್ಕರ್ ಟೈಪ್ ಏನೋ ಇದ್ದಂಗೆ, ಸ್ಟಿಕ್ಕರ್ ಅಲ್ಲ ಆದರೆ ಫೀಲ್ ಮಾಡ್ಬೋದು ಇದನ್ನು. ಮಸ್ತ್ ಇದೆ. ಒಳಗಡೆನೂ ಅದು ಇದು ಬರ್ದವ್ರೆ. ಸೊ ಇದು ಸೀಲ್ ನಾನು ಓಪನ್ ಮಾಡಿದ್ದೆ ಚೆಕ್ ಮಾಡೋಕ್ಕೆ, ಒಳಗಡೆ ಪ್ರಾಡಕ್ಟೇ ಇದೆಯೋ ಇಲ್ಲೋ ಬೇರೆದೇನಾದ್ರು ಇದೆಯೋ ಅಂತ. ನಿಮ್ಮಂತೆ ಇನ್ನೊಂದ್ಸರಿ ಓಪನ್ ಮಾಡ್ತೀನಿ. ಸೊ ಗಾಯ್ಸ್, ಇದು ಓಪನ್ ಮಾಡಾಯಿತು. ಸ್ಟಿಕ್ಕರ್ಸ್ ಕೊಟ್ಟಿದ್ದಾರೆ ಅಂಟಿಸ್ಕೊಳಕ್ಕೆ. ಮೌಸ್ ಮೇಲೆ ಇಲ್ಲಾಂದರೆ ಲ್ಯಾಪ್ಟಾಪ್ಗೆ ಹಾಕೋದಾಗುತ್ತೆ. ಚೆನ್ನಾಗಿದೆ, ಮೌಸ್ಗೆ ಹಾಕ್ಬೋದು. ಆಮೇಲೆ ಸ್ವಲ್ಪ ಮ್ಯಾನ್ಯುವಲ್, ಹೇಗೆ ಯೂಸ್ ಮಾಡೋದು ಅಂತ. ಕ್ವಿಕ್ ಸ್ಟಾರ್ಟ್ ಗೈಡೆಲ್ಲ ಯಾರು ಹೋಗ್ತಾರೆ. ಮತ್ತು ಇದ್ರ ಬಗ್ಗೆ ಏನಿದು, ಸೊ ಗಾಯ್ಸ್, ಇದು ಬಂದ್ಬಿಟ್ಟು ಈವೆಂಟ್ದು. ಓಕೆ, ಸೊ ಗಾಯ್ಸ್ ನೀವು ನೋಡ್ತಾ ಇರೋಗೆ ಇದು ಏನಂತ ಹೇಳಿದೆ ಅಂದರೆ ಇದರಲ್ಲಿ, ಸೊ ಇದನ್ನು ಬೇಸಿಕ್ಲಿ ನೀವು ವಿಡಿಯೋ ಮಾಡಬೇಕಂತೆ. ಸೇಮ್ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅದನ್ನೇ ಮಾಡಬೇಕು. ಮಾಡಿಬಿಟ್ಟು ಪ್ರಾಡಕ್ಟ್ ಸಿಕ್ಕರೆ ನಿಮಗೆ ಮಾಡಿದ್ರೆ ಗೆದ್ದರೆ ಇದು ಪ್ರೈಸಸ್ ಇರುತ್ತೆ ಅಂತ ಹೇಳಿದ್ದಾರೆ ಅನಿಸುತ್ತೆ. ಅಲ್ಲಿ ಫೋನಲ್ಲ, ಅದು ಕೆಳಗಡೆ ಇರೋದು. ಪರವಾಗಿಲ್ಲ, ನೋಡೋಣ, ಇದನ್ನು ಟ್ಯಾಗ್ ಮಾಡಿ ನೋಡ್ತೀನಿ ಒಂದ್ಸರಿ. ಸೊ ಮೇನ್ ಥಿಂಗ್ ಇಲ್ಲಿದೆ. ಟಡಾ, ಸೊ ಗಾಯ್ಸ್, ಇದು ಮೌಸ್ ಟೋಟಲ್ ಪ್ರಾಡಕ್ಟ್ ಅಂತೂ ಚಿಂದಿ ಇದೆ. ನೋಡೋಣ ಯೂಸ್ ಮಾಡಿದ್ರು ಕೂಡ ಹಂಗೆ ಇರುತ್ತಾ ಅಂತ. ಸೊ ಇದು ಗಾಯ್ಸ್ ಏನು ಬೇಕಾಗಿರೋದು. ಫುಲ್ ಸ್ಟ್ರಾಂಗ್ ಇದೆ, ಎಲ್ಲ ಸ್ಟ್ರೆಂತು ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈರ್ ತುಂಬ ಚೆನ್ನಾಗಿದೆ. ಮತ್ತು ಇದು ಕೂಡ ಕೊಟ್ಟಿದ್ದಾರೆ. ಇದೇನು ಅಂತ ನನಗೂ ಗೊತ್ತಿಲ್ಲ. ಇದಿದ್ರೆ ಏನೋ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ನನ್ನ ಫ್ರೆಂಡ್ಗಳು. ಸೊ ಓಕೆ, ಸೊ ಇದನ್ನು ಈಗ ಕನೆಕ್ಟ್ ಮಾಡಿದ್ದೀನಿ ನಾನು. ಹಬ್ಬಕ್ಕೆ ಕನೆಕ್ಟ್ ಮಾಡಿದ್ದೀನಿ, ಯಾಕಂದರೆ ಲ್ಯಾಪ್ಟಾಪಲ್ಲಿ ತುಂಬ ಇರೋದಿಲ್ಲ ಕನೆಕ್ಟ್ ಮಾಡೋಕ್ಕೆ, ಅದಕ್ಕೆ ಹಬ್ಬಕ್ಕೆ ಕನೆಕ್ಟ್ ಮಾಡಿಕೊಂಡೆ. ಸೊ ಇದರಲ್ಲಿ ಲೈಟ್ಗಳು ವೇರಿಯಂಟ್ಸ್ ಬರುತ್ತೆ, ಚೇಂಜ್ ಮಾಡ್ಕೊಬೋದು ನಿಮಗೆ ಹೆಂಗೆ ಮೂವ್ ಮಾಡಬೇಕು ಅಂತ. ಇದು ಬ್ಲಿಂಕಿಂಗ್ ಥರ ಬರುತ್ತೆ. ಅದೇ ಒಂದೇ ಕಲರ್ ಇರುತ್ತೆ ಅನಿಸುತ್ತೆ. ಆಮೇಲೆ ಇದು ಒಂಥರ ಲೈನ್ ಹೋಗೋ ಥರ ಬರುತ್ತೆ. ಇದು ಬೇಗ ಹೋಗೋದು, ಸೇಮ್ ಲೈನ್ ಥರನೇ ಬೇಗ ಹೋಗುತ್ತೆ. ಇದು ಸ್ವಲ್ಪ ಜಾಸ್ತಿ ಲೇಟ್ ಆಗುತ್ತೆ. ಸೊ ಇದು ಕಲರ್ ಚೇಂಜ್ ಆಗ್ತಾ ಇರೋದು ಅನ್ಸುತ್ತೆ. ಮೇ ಬಿ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ, ಕಲರ್ ಚೇಂಜ್ ಆಗ್ತಾ ಇದೆ ಅದು. ಇಲ್ಲಿ ಬೀಳ್ತಾ ಇರೋದು ನೋಡ್ಬೋದು ನೀವು.
ಕಲರ್ ಚೇಂಜ್ ಆಗ್ತಾ ಇರೋದು. ಇದು ಫುಲ್ಲು ಆಲ್ ಕಲರ್ಸ್ ಒಂದೇ ಸರಿ ಲೈನ್ಗೆ ಹೋಗ್ತಾ ಇದೆ, ಕಲರ್. ಇದು ಸೇಮ್ ಅದೇ ಥರನೇ ಸ್ವಲ್ಪ ಬೇಗಿದೆ. ಇಲ್ಲಿ ಫುಲ್ಲು ರೈನ್ಬೋ ಕಲರ್ ಇದ್ದಾವೆ, ಎಲ್ಲದು ಸ್ಟಕ್ ಆಗಿದೆ ಅಷ್ಟೆ, ಒಂದೇ ಥರ ಇರ್ತವೆ, ಹಂಗೆ ಇರುತ್ತೆ ಲೈಟಿಂಗ್. ಇದು ಸ್ಲೋ ಮೋಷನ್ಸ್ ಅನಿಸುತ್ತೆ. ಇದು ಕಲರ್ ಜಾತ್ರೆ ಇದು. ಮೇಲೆ ಆಫ್ ಆಯಿತಾ? ಕ್ಲಿಕ್ಕಿಂಗ್ ಕಲರ್ ಇದು. ಕ್ಲಿಕ್ ಮಾಡ್ತಿದ್ರೆ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ಇದನ್ನು ಹಾಕ್ಕೊಬೋದು, ನಾನು ಇದನ್ನು ಇಟ್ಕೊತೀನಿ. ಸೊ ಇದ್ರದ್ದು ಆ್ಯಪ್ ಕೂಡ ಇದೆ, ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸ್ಮೂತ್ನೆಸ್ ನೋಡ್ಬೋದು ಹೆಂಗಿದೆ ಅಂತ. ಯಪ್ಪ ಮಸ್ತಿದೆ ಸ್ಮೂತ್. ಇಷ್ಟೇ ಅಲ್ಲಾಡಿಸ್ತಿರೋದು, ಇಷ್ಟೇ. ಅದು ನೋಡಿ ಹೆಂಗೆ ಅಲ್ಲಾಡ್ತಾ ಇದೆ. ಇನ್ನು ಇದು ಚೇಂಜ್ ಮಾಡಿ ನೋಡೋಣ. ಫುಲ್ಲು ಸ್ಲೋ ಇದೆ ನೋಡಿ, ಫುಲ್ಲು ಸ್ಲೋ. ಇಷ್ಟು ದೂರದಿಂದ ಅಲ್ಲಾಡಿಸಿದ್ರೆ ಇಷ್ಟು ಅಲ್ಲಾಡ್ತಾ ಇದೆ. 1 2 3 4 5 6 3 4 5 6. ಸೊ 6 ಇದಾವೆ ಅಷ್ಟೇ ಟೋಟಲ್ಲು. ಲಾಸ್ಟ್ ನೋಡ್ತೀರಾ ನೋಡಿ ಎಷ್ಟು ಫಾಸ್ಟ್ ಆಡ್ತಾ ಇದೆ. ಇಷ್ಟೇ ಅಂತ ಇರೋದು, ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ. ಇಷ್ಟೇ, ಸುಮ್ಮನೆ ಹಿಂಗೆ ಅಲ್ಲಾಡಿಸ್ತಾ ಇದೆ, ವೈಬ್ರೇಟ್ ಆಗ್ತಾಯಿದೆ ಅಷ್ಟೇ ಅಲ್ಲಿ. ಸೊ ಮೌಸ್ ರಿವ್ಯೂ ಇದಿಷ್ಟು. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ನನಗೆ 800 ಬಿದ್ದಿದ್ದು ಅಷ್ಟೇ. ಝೆಪ್ಟೋದಿಂದ ಆರ್ಡ್ರ್ ಮಾಡಿರೋದು ಇದು. ಸೊ ಇನ್ನೂ ಕಡಿಮೆ ಬಿತ್ತು ನನಗೆ, 75 ಮೈನಸ್ ಬಿತ್ತು ಅದರಲ್ಲಿ. ಸೊ ಇವೋ ಫಾಕ್ಸ್ ಪರ್ಚೇಸ್ ಮಾಡ್ಬೋದು, ವರ್ತ್ ಇಟ್ ಅಂದ್ಕೊತೀನಿ. ಸೊ ಇದನ್ನು ನಾನು ಬೇಸಿಕ್ಲಿ ವೆಲೋರೆಂಟ್ ಆಡೋಕ್ಕೆ ಯೂಸ್ ಮಾಡ್ತೀನಿ ಜಾಸ್ತಿ. ನೋಡೋಣ. ಸೊ ಇಷ್ಟೇ ಗಾಯ್ಸ್ ಇವತ್ತಿನ ಇವೋ ಫಾಕ್ಸ್ ಅನ್ಬಾಕ್ಸಿಂಗ್. ಇವತ್ತಿಗೆ ಇದು ಅನ್ಬಾಕ್ಸಿಂಗ್ ವಿಡಿಯೋ ಅಷ್ಟೇ. ಸೊ ಇದರಲ್ಲಿ ನಮಗೆ ಇದಿಷ್ಟು ಕೊಟ್ಟಿದ್ದರು, ಇದು ಡಬ್ಬ ಎಲ್ಲ. ಸೊ ನೆಕ್ಸ್ಟ್ ಟೈಮ್ ಸಿಗೋಣ. ಓಕೆ, ಬಾಯ್.